ನೋಡಲ್ಲಿ ಬೆದರೋಡುತ್ತಿದೆ ಸೈನ್ಯ. ಅರ್ಜುನ, ನೋಡಲ್ಲಿ ಬೆದರೋಡುತ್ತಿದೆ ಸೈನ್ಯ. ಕುರುಕುಳ ಕಳಂಕ ಸ್ವರೂಪರವರು, ಗುರುಕುಳ ಕಳಂಕ ಸ್ವರೂಪರವರು. ನೋಡಲ್ಲಿ ಬೆದರೋಡುತ್ತಿದೆ ಸೈನ್ಯ. ಕುರುಪಿತ ಮಹರು ದ್ರೋಣ ಕರ್ಣರು, ಕುರುಪಿತ ಮಹರು ದ್ರೋಣ ಕರ್ಣರು. ಶಲ್ಯ ಸೈಂಧವ ಅಶ್ವತ್ಥಾಮರು. ಬೆದರದಲ್ಲೀನು ಕದನವ ಮಾಡೆ. ನೋಡಲ್ಲಿ ಬೆದರೋಡುತ್ತಿದೆ ಸೈನ್ಯ. ಗುರುಕುಳ ಕಳಂಕ ಸ್ವರೂಪರವರು, ಗುರುಕುಳ ಕಳಂಕ ಸ್ವರೂಪರವರು. ನೋಡಲ್ಲಿ ಬೆದರೋಡುತ್ತಿದೆ ಸೈನ್ಯ. ವಾಸುದೇವ, ಈ ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು. ಎನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿರುವ ವೀರ ಕೌರವನೊಂದು ಸಾರಿ ನೋಡುವೆನು. ನಿನ್ನೀಚ ಅರ್ಜುನ. ನೋಡು ಅರ್ಜುನ, ಕೌರವರ ಚತುರಂಗ ಬಲ ಸಮೇತವಾದ ಸೈನ್ಯವು ಪ್ರಚಂಡ ಚಂಡಮಾರುತದಿಂದ ಉನ್ಮಿಲಿತವಾದ ಸಾಗರದಂತೆ ಕಾಣುತ್ತಿದೆ. ಇತ್ತ ನೋಡು ಪಾರ್ಥ, ದುರ್ಯೋಧನನು ತನಗೆ ಪ್ರಿಯರಾದ ಕರ್ಣ ದುಶ್ಯಾಸರೊಡನೆ ಅಶ್ವಾರೂಢನಾಗಿ ಸೇನಾ ರಚನೆಯನ್ನು ನಿರ್ಮಿಸಿರುವನು. ಅವನ ಹಿಂದೆ ಸಿಂಧುರಾಜನಾದ ಶಕುನಿ ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚತುರಶ್ವರಥಗಳಲ್ಲಿ ಕುಳಿತಿರುವವರೇ ಕೌರವನ 98 ಮಂದಿ ಸಹೋದರರು. ಅವರ ಸಮೂಹದಲ್ಲಿ ದುರ್ಯೋಧನನ ಮಕ್ಕಳು ಸಹ ಇರುವರು. ಅವರ ರಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣನು ಸ್ವಲ್ಪ ಮುಂದೆಯೇ ನಿಂತಿರುವನು. ದ್ರೋಣನ ಪಾರ್ಶ್ವದಲ್ಲಿ ವಲ್ಕಲಾಧಾರಿಯಾಗಿ ಗಂಭೀರ ಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವನೇ ಅಶ್ವತ್ಥಾಮನು. ಇತ್ತ ನೋಡು ಪಾರ್ಥ, ಸ್ವರ್ಣಮಯವಾದ ಅಷ್ಟಾಶ್ವಶೋಭಿತ ರಥದಲ್ಲಿ ಶ್ವೇತವಸನಧಾರಿಯಾಗಿ ಕುಳಿತಿರುವ ಆ ಮಹಾಪುರುಷನೇ ಕೌರವನ ಸೇನಾಪತಿ ಭೀಷ್ಮನು. ನೆರೆಗೂದಲಿನಿಂದ ತುಂಬಿದ ಆತನ ಮಸ್ತಕದಲ್ಲಿ ವಜ್ರಖಚಿತವಾದ ಅಧಿಕಾರ ಮುಕುಟವು ಬೆಳಗುತ್ತಿರುವುದು. ಆತನು ನಿಮ್ಮ ಪಿತಾಮಹನು, ಭರತ ವಂಶದ ಕೀರ್ತಿ ಜ್ಯೋತಿ. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೆ ಒಮ್ಮೆ ವಂದಿಸು ಪಾರ್ಥ. ಆಜ್ಞೆ ಮಾಧವ. ಭೀಷ್ಮ, ಇಗೋ ಕುರುಪಿತಾಮಹ, ಈ ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸುವ ವಾಸುದೇವ. ನನ್ನ ಜೀವನದಲ್ಲಿ ಇದೆಂತಹ ಪವಿತ್ರವಾದ ಸಮಯ ಎಂದೊಡನೆ ತಿಳಿಸಬಲ್ಲೆ. ಏನಾದರೆ ಇದೇನು ಅರ್ಜುನನ ಪತನವೋ ಇಲ್ಲ ಉತನವೋ ದೇವಾ? ಏಕೆ ಮಿತ್ರ, ಏನಾಯಿತು? ಏಕೆ ವಿಚಲಿತನಾಗಿರುವೆ? ಅಂಗ ಪ್ರತ್ಯಂಗಗಳ ದಾರುಣ ಜ್ವಾಲೆಯಲ್ಲಿ ಬೇಸಿಗೆ ಬಿಸಿಲಿನಲ್ಲಿ ಬೆಂದ ತಾವರೆಯಂತೆಯೂ ಮುಖವು ಬಾಡಿರುವುದು. ಶರೀರದಲ್ಲಿ ರೋಮಾಂಚನ ಕಂಪನವು ಹುಟ್ಟಿತಿರುವುದು. ಕಾಲುಗಳಲ್ಲಿ ನಿಲ್ಲಲು ತ್ರಾಣವಿಲ್ಲ. ರಾಜ್ಯದ ಮೇಲಿನ ಆಸೆಯಿಂದ ಇವರನ್ನು ಒದಿಸಲು ನನ್ನಿಂದಾಗದು. ಜ್ಞಾತಿ ವಧೆಗೆ ಗುರಿಂಸೆಗೆ ಕೈ ಹಾಕಲಾರೆನು. ರಥವನ್ನು ಹಿಂದಿರುಗಿಸಿದೇವ, ನನಗೆ ಯುದ್ಧವು ಬೇಡ. ಅರ್ಜುನ, ವಿಚಾರ ಮಾನಸನಾದ ನೀನು ಇಂಥ ವಿಷಾಮಾವಸರದಲ್ಲಿ ಇಂಥ ಕಲ್ಮಶ ಭಾವವು ಹೇಗೆ ಹುಟ್ಟಿತು? ಕ್ಷತ್ರಿಯ ವೀರನಾಗಿ ಅನ್ಯನಂತೆ ವರ್ತಿಸುವೆಯಾ? ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ. ಆದರ್ಶ ನರನೆಂದು ಹೆಸರು ಹೊತ್ತು ಬಾಳಬಹುದು, ಆದರೆ ಹೇಡಿ ಎಂಬ ನಿಂದನೆಯಿಂದ ಬಾಳುವುದು ಕಷ್ಟ. ಈ ದೌರ್ಬಲ್ಯದಿಂದ ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ದೇವಾ
ಪರಮಾತ್ಮ, ಒಂದು ಸಾರಿ ಕುರುಸೈನ್ಯದ ಕಡೆ ದೃಷ್ಟಿಸಿ ನೋಡು. ಭೀಷ್ಮರು ನನ್ನ ಪಿತಾಮಹರು, ಆಚಾರ್ಯ ದ್ರೋಣರು ನನಗೆ ಅಸ್ತ್ರ ಶಿಕ್ಷಣವನ್ನು ಕಲಿಸಿಕೊಟ್ಟ ಗುರುಗಳು. ಇವರ ಮೇಲೆ ಬಾಣವನ್ನು ತೊಡುವುದೇ? ಗುರುವದೆಯಿಂದ ಲಭಿಸುವ ಸಂಪತ್ತಿಗಿಂತಲೂ ಭಿಕ್ಷಾವೃತ್ತಿಯೇ ಶ್ರೇಯಸ್ಕರ. ಬಂಧು ಬಾಂಧವರ ರಕ್ತದಿಂದೊಯ್ದು ರಾಜ್ಯ ಭಾರ ಅಥವಾ ರಾಜ್ಯ ಭೋಗ ಅನುಭವಿಸುವ ಇಚ್ಛೆಯೂ ನನಗಿಲ್ಲ. ಸಜ್ಜನರ ವಧೆಯೂ ನನಗೆ ಸಮ್ಮತವಿಲ್ಲ ದೇವಾ. ಅರ್ಜುನ, ಯಾರು ಯಾರನ್ನು ವಧಿಸುವುದು? ಅಳಿವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ. ಮನುಷ್ಯನು ಹರಿದು ಹೋದ ಬಟ್ಟೆಗಳನ್ನು ಬಿಸಿಟು ಹೊಸ ಬಟ್ಟೆಗಳನ್ನು ಧರಿಸುವಂತೆ ಆತ್ಮನು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವನು. ಮರಣವು ದೇಹದ ನಾಶ, ಆ ಅವಿನಾಶಿಯಾದ ಆತ್ಮದ ಅವಸಾನವಲ್ಲ. ದೇಹಕ್ಕೆ ಬಾಲ್ಯ, ಯೌವನ, ವಾರ್ಧಿಕಾದಿ ವ್ಯವಸ್ಥೆಗಳು ಪ್ರಾಪ್ತಿಯಾಗುವಂತೆ ಮಾನವನಿಗೆ ದೇಹಾಂತರ ಪ್ರಾಪ್ತಿಯು ಸಹಜವಾದದ್ದು. ಜ್ಞಾನಿಯಾದವನು ಅದರ ಸಲುವಾಗಿ ದುಃಖಿಸುವುದಿಲ್ಲ ಪಾರ್ಥ. ಭೀಷ್ಮ, ದ್ರೋಣ, ನಾನು ನೀನು ಸಹ ಹಿಂದೆ ಅನೇಕ ಸಾರಿ ಜನಿಸಿರುವೆವು, ಮುಂದೆಯೂ ಜನಿಸುವೆವು. ಅವಶ್ಯಕವಾಗಿ ಆಗಬೇಕಾದಕ್ಕೆ ಮೂಢನಂತೆ ಚಿಂತಿಸಿ ಫಲವಿಲ್ಲ. ಯುದ್ಧವು ಕ್ಷತ್ರಿಯನ ಧರ್ಮ. ನೀನು ಧರ್ಮವನ್ನು ಪಾಲನೆ ಮಾಡು ಪಾರ್ಥ. ಜನಾರ್ದನ, ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸತೊಡಗುವುದು. ನಾನು ಏಡಿಯಲ್ಲ, ಆದರೂ ಪಾಪ ಭೀತಿಯಿಂದ ಯುದ್ಧೋನ್ಮುಖನಾಗಿರುವನು. ದೇವ, ಕ್ಷತ್ರಿಯರಿಗೆ ಯುದ್ಧವನ್ನು ಬರೆತು ಮತ್ಯಾವ ಧರ್ಮವೂ ಇಲ್ಲವೇ ದೇವ? ಅರ್ಜುನ, ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು, ಆದರೆ ಪರಧರ್ಮಾವಲಂಬನವು ಅನರ್ಥಕಾರಿ. ನೆನಪಿರಲಿ, ಏಕೆಂದರೆ ಇದು ಧರ್ಮದ ಯುದ್ಧ. ಅಜ್ಞಾನದಿಂದ ನೀನು ಕರ್ಮಭ್ರಷ್ಟನಾಗಬೇಡ ಪಾರ್ಥ. ಪರಮಾತ್ಮ, ಈ ಯುದ್ಧದಲ್ಲಿ ನನ್ನ ಧರ್ಮವೇನು? ಧರ್ಮ ನಾಶವೋ ಅಥವಾ ಧರ್ಮ ರಕ್ಷಣೆಯೋ? ಈ ಯುದ್ಧದಲ್ಲಿ ಉಭಯಭ್ರಷ್ಟನಾಗದಂತೆ ನನಗೊಂದು ದಾರಿಯನ್ನು ತೋರಿಸು. ಅರ್ಜುನ, ಕರ್ಮವು ಮಾನವನ ಜೀವನದ ರಾಜಮಾರ್ಗ. ನೀನು ಕರ್ಮ ತತ್ಪರನಾಗು. ಫಲಾಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನಾಚರಿಸು. ಏಕೆಂದರೆ ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ, ಫಲವು ಅವನ ಅಧೀನವಲ್ಲ. ಅನಾಸ್ತಕ ಚಿತ್ತನಾಗಿ ಸಿದ್ಧಿ ಅಸಿದ್ಧಿಗಳನ್ನು ಸಮಾನ ಭಾವದಿಂದ ಕಾರ್ಯಾಚರಣೆ ಮಾಡುವುದೇ ಮಾನವನ ಕರ್ತವ್ಯ. ಈ ಅಸ್ತ್ರಗಳನ್ನು ಧರಿಸು, ಕರ್ಮಯೋಗಿ ಎನಿಸು. ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನು ಪಡೆ ಪಾರ್ಥ. ವಾಸುದೇವ, ನನ್ನ ಹೃದಯದ ಪ್ರಸುಪ್ತ ಎಚ್ಚರಗೊಳಿಸುತ್ತಿರುವ ನೀನು ಯಾರು? ಇಹಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು? ನಿನ್ನ ಅವತಾರದ ಗುರುತುಗಳೇನು? ಅರ್ಜುನ, ನಾವಿಬ್ಬರು ಈ ಲೋಕದಲ್ಲಿ ಅನೇಕ ಸಾರಿ ಜನ್ಮಗ್ರಹಣ ಮಾಡಿರುವೆವು. ನನಗೆ ಅವುಗಳ ನೆನಪಿದೆ, ನಿನಗೆ ಇಲ್ಲ. ನಾನು ಜನ್ಮ ಜಲಾರಹಿತನು, ಹವ್ಯ ಮಹಾತ್ಮನು, ಪಂಚಭೂತಗಳಿಗೆ ಒಡೆಯನು. ಯಾವಾಗ ಧರ್ಮದ ಪತನವು ಉದ್ಧಾರವಾಗುವುದೋ ಆಗ ಈ ಭೂಮಿಯಲ್ಲಿ ಜನ್ಮಗ್ರಹಣ ಮಾಡುವೆನು. ಸಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆ, ಇವು ನನ್ನ ಅವತಾರಣದ ಉದ್ದೇಶಗಳು ಪಾರ್ಥ. ಪರಮಾತ್ಮ, ನಿನ್ನ ಅವತಾರದ ಗುರುತುಗಳೇನು? ನಿನ್ನನ್ನು ಹೇಗೆ ಗಣಿಸಲಿ ಮಹಾಮಹಿಮ? ಅರ್ಜುನ, ನಾನು ಮಾಯಾರೂಪಿ. ದರಿದ್ರಿ ಎನಿಸಿ ಸರ್ವ ಪ್ರಪಂಚವನ್ನು ಧಾರಣ ಮಾಡುವೆನು. ಜಲರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು. ಅಗ್ನಿಮಯವಾಗಿ ಅವುಗಳ ಶಕ್ತಿಯನ್ನೂ ವರ್ತಿಸುವೆನು. ಮನೋಬುದ್ಧ ಅಹಂಕಾರವೆಂಬ ತ್ರಿಗುಣಾತ್ಮಕ ರೂಪದಿಂದ ಮಾನವನ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಆತ್ಮವಿಕಾಸದ ರಾಜಪಥದಲ್ಲಿ ನಡೆಸುವೆನು. ಬಹುರೂಪಾತ್ಮಕವಾದ ಪ್ರಭಾವ ಪ್ರಳಯಗಳಿಗೆ, ಉದಯ ವಿನಾಶಕ್ಕೆ ನಾನೇ ಕಾರಣನು. ಸರ್ವಶ್ರೇಷ್ಠನು, ಸರ್ವಾಂತರ್ಯಾಮಿಯಾದ ನಾನು ಪರಾವಸ್ತುವು. ದಾರದಲ್ಲಿ ಮಣಿ ಸಮೂಹವು ಪೋಣಿಸಲ್ಪಟ್ಟಂತೆ ಈ ವಿಶ್ವ ಜಗತ್ತು ನನ್ನಲ್ಲಿ ಪ್ರೋತವಾಗಿರುವುದು. ನಾನು ನೀರಿನಲ್ಲಿ ರಸಾತ್ಮಕನು, ಸೂರ್ಯ ಚಂದ್ರರ ಕಾಂತಿಯೂ ನನ್ನದು. ವೇದಗಳಲ್ಲಿನ ಓಂಕಾರವು ನಾನು, ಮನುಷ್ಯರಲ್ಲಿನ ಪೌರುಷವೂ ನನ್ನದು. ಸಮಸ್ತ ಭೂತಗಳ ಆದಿ ಕಾರಣನೂ ನಾನು. ನಾನು ದೇವತೆಗಳಲ್ಲಿ ಇಂದ್ರನು, ಪರ್ವತಗಳಲ್ಲಿ ಮೇರುವು, ರುದ್ರರಲ್ಲಿ ಶಂಕರನು, ಋಷಿಗಳಲ್ಲಿ ಭೃಗುವು. ನನ್ನ ವಿಭೂತಿಗಳು ಅಗಣ್ಯ, ಅನಂತ, ಅಬೋಧ. ಅದರಲ್ಲೊಂದಲ್ಪಾಂಶದಿಂದ ಈ ಸೃಷ್ಟಿಯ ಜಗತ್ತು ನಡೆಯುವು ಪಾರ್ಥ. ಪರಮಾತ್ಮ,
ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು, ಹೃದಯದ ಅಂಧಕಾರವು ಹೊರೆಯಿತು. ಏ ಯೋಗೀಶ್ವರ, ನಿನ್ನ ವಿಶ್ವರೂಪವನ್ನು ತಾಳು, ನನ್ನನ್ನು ಕೃತಾರ್ಥನಾಗಿ ಮಾಡು ಪರಮಾತ್ಮ. ತಥಾಸ್ತು ಪಾರ್ಥ, ನನ್ನ ಸಂಹಾರ ಮೂರ್ತಿಯ ದರ್ಶನ ಮಾಡು. ಕರಾಳ ಕಾಲ ಸ್ವರೂಪನು ನಾನು. ಈ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಸಮಸ್ತ ಯೋಧರನ್ನೆಲ್ಲ ಒಂದೇ ಸಾರಿಗೆ ಆಪೋಷಣೆ ಮಾಡಿ ನನ್ನ ಉದರದಲ್ಲಿ ಧರಿಸಿಕೊಳ್ಳುವೆನು. ನೀನು ನೆಪ ಮಾತ್ರಕ್ಕೆ ಸಹಾಯಕನಾಗು. ಯುದ್ಧದಲ್ಲಿ ಜಯಶೀಲನಾಗಿ ಕೀರ್ತಿಯನ್ನು ಗಳಿಸುವೆ ಪಾರ್ಥ. ನಾರಾಯಣ ಹರಿ ಚೌರಿ ಮುರಾರಿ, ನಾರಾಯಣ ಹರಿ ಚೌರಿ ಮುರಾರಿ, ನೀನೇ ನನ್ನ ಪ್ರಾಣಸಕ. ಈ ಘೋರ ರೂಪವು ಭಾರಿ ಭಯಾನಕ, ನಾನೋಡಲಾರೆನು ಪ್ರಭುವೇ. ಈ ಘೋರ ರೂಪವು ಭಾರಿ ಭಯಾನಕ, ನಾನೋಡಲಾರೆನು ಪ್ರಭುವೇ. ಕಾರಣ ಮಾಡಿ ಸೌಮ್ಯ ರೂಪವ, ಕಾರಣ ಮಾಡಿ ಸೌಮ್ಯ ರೂಪವ, ನಾರಾಯಣ ಹರಿ ಚೌರಿ ಮುರಾರಿ, ನೀನೇ ನನ್ನ ಪ್ರಾಣಸಕ. ಅಕ್ಷಿಗಳಿಂದ ವೀಕ್ಷಿಸಲಾರದು ಮಾಧವ, ನಿನ್ನ ಸಾಕ್ಷಾತ್ ದಶಾವತಾರವ. ಅಕ್ಷಿಗಳಿಂದ ವೀಕ್ಷಿಸಲಾರದು ಮಾಧವ, ನಿನ್ನ ಸಾಕ್ಷಾತ್ ದಶಾವತಾರವ. ಲಕ್ಷೋಪಲಕ್ಷ ರಾಕ್ಷಸರನ್ನು ಶಿಕ್ಷಿಸಿದಂತಹ ದಕ್ಷತೆಗೆ ಈ ವಿಶ್ವರೂಪದ ಸಾಕ್ಷಿ ಪ್ರಭು. ಲಕ್ಷೋಪಲಕ್ಷ ರಾಕ್ಷಸರನ್ನು ಶಿಕ್ಷಿಸಿದಂತಹ ದಕ್ಷತೆಗೆ ಈ ವಿಶ್ವರೂಪದ ಸಾಕ್ಷಿ ಪ್ರಭು. ಭಕ್ತಿವಾಹನ ಲಕ್ಷ್ಮೀಶಾಲಿನ ಶರಣದಾಸರನ್ನು ರಕ್ಷಿಸೋ. ಭಕ್ತಿವಾಹನ ಲಕ್ಷ್ಮೀಶಾಲಿನ ಶರಣದಾಸರನ್ನು ರಕ್ಷಿಸೋ. ಆಹಾ, ಇದೆಂತಹ ಭಯಾನಕ ರೂಪವಿದು! ಮಾನವ ಚಕ್ಷುಗಳಿಂದ ಇದನ್ನು ನೋಡಲಾರೆ. ಕೈಕಾಲುಗಳು ಕಂಪಿಸುತ್ತಿರುವವು, ವಾಕ್ಯವು ಸ್ಫೂರ್ತಿಯಲ್ಲ. ಏ ಕರುಣಾಮಯನೇ, ನಿನ್ನ ಸೌಮ್ಯ ರೂಪವನ್ನು ತಾಳು, ನನ್ನನ್ನು ಕರ್ತನಾಗಿ ಮಾಡು. ಭಯವನ್ನು ಬಿಡು ಪ್ರಾಣಸಕ. ಗದಾ ಚಕ್ರ ಶೋಭಿತವಾದ ನನ್ನ ಸೌಮ್ಯ ಮೂರ್ತಿಯ ದರ್ಶನ ಮಾಡು. ಪ್ರಶಾಂತ ಗಂಭೀರ ಜಲರಾಶಿಯಲ್ಲಿ ನಿಶ್ಚಲವಾಗಿ ನಡೆಯುತ್ತಿರುವ ನಿನ್ನ ಹೃದಯವು ಶಾಂತವಾಗಲಿ. ಈ ಕುರುಕ್ಷೇತ್ರ ರಕ್ತಪ್ರಳಯದಲ್ಲಿ ನಿನ್ನ ನೌಕೆಯು ಪ್ರತಭ್ರಷ್ಟವಾಗದಂತೆ ನೋಡಿಕೊಂಡು ದಡವನ್ನು ಮುಟ್ಟಿಸಲು ಕರ್ಣಾಧಾರನಾಗಿ ನಿಂತಿರುವೆನು. ಅತ್ತ ನೋಡು ಪಾರ್ಥ, ಕೌರವರ ಬಾಣ ಪರಂಪರೆಯಿಂದ ನಮ್ಮ ಸಮಸ್ತ ಸೈನ್ಯವು ದಿಕ್ಕೆಟ್ಟು ದಿಕ್ಕಿಗೆ ಓಡುತ್ತಿರುವುದು. ತೆಗೆದುಕೋ ಗಾಂಡೀವವನ್ನು, ಹೂಡು ಪಾಶುಪತಾಸ್ತ್ರವನ್ನು. ನಡೆ ಪಾರ್ಥ, ಯುದ್ಧ ಮಾಡೋಣ. ಏ ಗೋಪಿಕಿಷ್ಟವಲ್ಲಭ, ನಿನ್ನ ಸೌಮ್ಯ ರೂಪವನ್ನು ತಾಳು, ನನ್ನನ್ನು ಕೃತಾರ್ಥನಾಗಿ ಮಾಡು. ಜಯ ಮಂಗಳದಾಯಕ ಹರಿಯೇ, ಜಯ ಪಾವನಧಾರಿ ಮುರಾರಿ. ಜಯ ಮಂಗಳದಾಯಕ ಹರಿಯೇ, ಪಾವನಧಾರಿ ಮುರಾರಿ. ಜಯ ಮಂಗಳದಾಯಕ ಹರಿಯೇ, ಮಂಗಳವರ ಗುಣ ಶ್ರೀಲೋಲಾ ಜಯ. ಮಂಗಳವರ ಗುಣ ಶ್ರೀಲೋಲಾ ಜಯ. ಮಂಗಳವರ ಗುಣ ಶ್ರೀಲೋಲಾ ಜಯ. ಜಯ 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 ಮಂಗಳದಾಯಕ ಹರಿಯೇ, ಜಯ ಪಾವನಧಾರಿ ಮುರಾರಿ. ಜಯ ಮಂಗಳದಾಯಕ ಹರಿಯೇ. ಇಂದಿರಾರಮಣ ಗೋವಿಂದ, ಆಂಜನೇಯ ಬಲದ ಗೋವಿಂದ. ಹರ ಹರ ಪಾರ್ವತಿ ಪತೆ. ಶ್ರೀಕೃಷ್ಣ ಪರಮಾತ್ಮ ಕಿ.
ಆಂಜನೇಯ ಸ್ವಾಮಿ ಕಿ ಜೈ. ಶೇಷರ ಸ್ವಾಮಿ ಕಿ ಜೈ. ಒಂದೇ ಮಾತರಂ. ಮಹಾತ್ಮ ಗಾಂಧೀಜಿ ಕಿ ಜೈ